ಡಿಗ್ರಿ ಕಂಪ್ಲೀಟ್ ಆಗಿ ಆಲ್ರೆಡಿ 2 ಇಯರ್ಸ್ ಆಗಿದೆ. ಯಾವ ಕೆಲಸನೂ ಸೆಟ್ ಆಗದೆ ಇದ್ದೆ. ಕೋಚಿಂಗ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನೋ ಒಂದು ಆಸೆ ಕನಸು ಇಟ್ಕೊಂಡು ಈ ಪ್ಲ್ಯಾಟ್ಫಾರ್ಮಿಗೆ ಬಂದಿರ್ತೀವಿ. ಸೊ ಸಪೋರ್ಟ್ ಎಲ್ಲದನ್ನು ವೇಸ್ಟ್ ಆಗಿಬಿಡುತ್ತೆ. ಸೊ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಇಂಪಾರ್ಟೆಂಟ್. ಮನೆಯಲ್ಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅನ್ನೋದೇ ನನ್ನ ಮೈಂಡಲ್ಲಿರೋದು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ನಾನು ಇಂಟ್ರೊಡಕ್ಷನ್ ಹೇಳ್ಕೊಂಬಿಡ್ತೀನಿ. ನನ್ನ ಹೆಸರು ಯಶವಂತ್ ಅಂತ. ನಮ್ಮ ಊರು ಬಂದು ಚಿಕ್ಕಮಗಳೂರು ಡಿಸ್ಟಿಕ್, ಸರಸ್ವತಿಪುರ. ಬೇಸಿಕಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಡಿಗ್ರಿ ಕಂಪ್ಲೀಟ್ ಆಗಿ ಆಲ್ರೆಡಿ 2 ಇಯರ್ಸ್ ಆಗಿದೆ. 2 ಇಯರ್ಸಿಂದ ಒಂದು 2-3 ಕಡೆ ಕೆಲಸಕ್ಕೆ ಹೋಗಿ ಯಾವ ಕೆಲಸನೂ ಸೆಟ್ ಆಗದೆ, ಕೊನೆಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ಕಂಟೆಂಟ್ ಕ್ರಿಯೇಟರ್ ಆಗಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಈ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಗೊತ್ತಿಲ್ಲ ನಾನು ಯಾವ ಥರ ಮಾತಾಡ್ತಿದ್ದೀನಿ ಅಂತ. ಸೊ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ನನಗೂ ಭಯ ಫೀಲಿಂಗ್ ಇದೆ. ಹೆಂಗೆ ಮಾತಾಡ್ತೀನೋ ಏನೋ, ಯಾರೇನು ಅನ್ಕೊತಾರೋ ಅಂತ ಸ್ವಲ್ಪ ಭಯ ಇದೆ. ಹೌದು, ನನ್ನ ಫಸ್ಟ್ ವಿಡಿಯೋ ನೋಡಿ ನನಗೆ ಗೊತ್ತಿರೋರಾಗಲಿ, ನನಗೆ ಪರಿಚಯದವರಾಗಲಿ ಇದನ್ನು ನೋಡ್ಬಿಟ್ಟು ಖಂಡಿತವಾಗ್ಲೂ ನಗಾಡ್ತಾರೆ. ಬಟ್ ತೊಂದರೆ ಇಲ್ಲ, ನಗಾಡಲಿ. ಅವ್ರು ನಗಾಡೋದ್ರಿಂದ ನನಗೇನೂ ಆಗಬೇಕಾಗಿಲ್ಲ. ಸೊ ನನ್ನ ವೀಡಿಯೋಸ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ನನ್ನ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ, ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಿಮಗೆ ಗೊತ್ತಿರುತ್ತೆ, ಹಳ್ಳಿ ಸೈಡಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹೆಂಗಿರುತ್ತೆ ಅಂತ. ನಮ್ಮ ಅಪ್ಪಾಜಿ BMTC ಕಂಡಕ್ಟ್ರು. ನಮ್ಮ ಮನೇಲಿರೋದು ನಾವು 5 ಜನ. ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಾನು ಮತ್ತು ನಮ್ಮ ಅಕ್ಕರಿಬ್ಬರು. ಒಬ್ಬರು ಅಕ್ಕಂಗೆ ಮದುವೆ ಆಗಿದೆ. ಸೊ ಇನ್ನೊಬ್ಬರು ಮದುವೆ ಆಗಿಲ್ಲ, ಅವ್ರು ವರ್ಕ್ ಮಾಡ್ತಿದ್ದಾರೆ. ಹಾಸ್ಟೆಲಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ನಾನು ಡಿಗ್ರಿ ಕಂಪ್ಲೀಟ್ ಆಗಿ ನೆಕ್ಸ್ಟ್ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಕೋಚಿಂಗ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಕೋಚಿಂಗ್ ಹೋಗೋಕ್ಕಾಗಲಿಲ್ಲ. ಸೊ ನಾನು ನೆಕ್ಸ್ಟು ನನ್ನ LLBನ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ LLB ಇನ್ನೂ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗೋದು ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ, ನನಗೆ ಗೊತ್ತಿರೋ ಪ್ರಕಾರ. ಸೊ ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಅಷ್ಟರಲ್ಲಿ ನನ್ನ ಅರ್ನಿಂಗ್ಸ್ನ ನಾನೇ ಮಾಡ್ಕೊಬೇಕು. ನನ್ನ ಕಾಲೇಜ್ ಫೀಸ್ ಆಗಲಿ, ಏನೇ ಪ್ರತಿಯೊಂದು ನನ್ನ ಎಕ್ಸ್ಪೆನ್ಸಸ್ ಏನೇ ಇದ್ರೂ ಕೂಡ ನಾನೇ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದೀನಿ. ಸೊ ನನ್ನ ಫಸ್ಟ್ ವೀಡಿಯೋದಲ್ಲಿ ಹೆಂಗೆ ಮಾತಾಡ್ತೀನಿ ಅಂತಲೂ ನನಗೆ ಐಡಿಯಾ ಇಲ್ಲ. ಜನ ಇದನ್ನು ಹೆಂಗೆ ತಗೊಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಸಪೋರ್ಟ್, ನಿಮ್ಮಿಂದ ತುಂಬ ಸಪೋರ್ಟ್ ಬೇಕು ಗೈಸ್. ನಾನು ಇನ್ನೂ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ನನಗೆ ಮೋಟಿವ್ ಸಿಗಬೇಕು ಅಂದರೆ ನೀವು ಕೊಡೋ ವ್ಯೂಸಿಂದ, ನೀವು ಮಾಡೋ ಸಬ್ಸ್ಕ್ರೈಬಿಂದ ಖಂಡಿತವಾಗ್ಲೂ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಎಂತೆಂಥವ್ರಿಗೂ ಸಪೋರ್ಟ್ ಮಾಡಿರ್ತೀರ, ಎಂತೆಂಥ ವೀಡಿಯೋ ಮಾಡೋರಿಗೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರ್ತೀರ. ಬಟ್ ನಮ್ಮಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಗೈಸ್ ಅಷ್ಟೇ. ಯಾಕಂದರೆ ಏನೋ ಒಂದು ಆಸೆ ಕನಸು ಇಟ್ಕೊಂಡು ಈ ಪ್ಲ್ಯಾಟ್ಫಾರ್ಮಿಗೆ ಬಂದಿರ್ತೀವಿ. ಸೊ ಸಪೋರ್ಟ್ ಸಿಗಲಿಲ್ಲ ಅಂದರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ನಮ್ಮ ಎಫರ್ಟ್ಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಎಲ್ಲದನ್ನು ವೇಸ್ಟ್ ಆಗಿಬಿಡುತ್ತೆ. ಸೊ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಇಂಪಾರ್ಟೆಂಟು. ನನಗೇನು ಅಂದರೆ ಸ್ಟಾರ್ಟಿಂಗ್ ಫಸ್ಟ್ನೇ ವೀಡಿಯೋದಲ್ಲೇ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಸೊ ಯಾರು ಏನೋ ಅಂದ್ಕೊಳಕ್ಕೆ ಹೋಗ್ಬಿಡ್ರಿ, ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟು ನಾನು ವೀಕ್ಲಿ 1-2-3 ವೀಡಿಯೋಸು, ವ್ಲಾಗ್ಸ್ ಆಗಿರ್ಬೋದು, ಚಾಲೆಂಜಸ್ ವೀಡಿಯೋಸ್ ಆಗಿರ್ಬೋದು ಹಾಕ್ತಾ ಇರ್ತೀನಿ.
ಸೊ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನೀವು ಮಾಡೋ ಸಪೋರ್ಟಿಂದ ನನಗೆ ಇನ್ನೂ ಮೋಟಿವ್ ಸಿಕ್ಕಿ ನಾನು ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತೀನಿ ಗೈಸ್. ಅಷ್ಟೇ. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ ಪಕ್ಕಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಸೊ ನಮ್ಮ ಅಪ್ಪಾಜಿ ನಾನು ಹೇಳ್ದಂಗೆ BMTC ಕಂಡಕ್ಟ್ರು, ನಮ್ಮಮ್ಮ ಆಶಾ ವರ್ಕರ್ ಕೆಲಸ ಮಾಡ್ತಾರೆ. ನಾವೀಗಿರೋ ಮನೆ ನಮ್ಮ ಅಪ್ಪಾಜಿ ಕಟ್ಟಿರೋ ಮನೆ. ಇಲ್ಲಿಗೆ ಬಂದು ನಾವು ಒಂದು 6-7 ವರ್ಷ ಆಯಿತು ಗೈಸ್ ಅಷ್ಟೇ. ನಾವು ಮುಂಚೆ ನಾವು ಒಂದು ಚಿಕ್ಕ ಮನೇಲಿದ್ವಿ. ಚಿಕ್ಕ ಮನೇಲಿ ಅಂದರೆ ನಾವು ಮತ್ತು ನಮ್ಮ ದೊಡ್ಡಪ್ಪವರು ಅಂದರೆ ಜಾಯಿಂಟ್ ಮನೆ, ಅದರಲ್ಲಿ ಡಿವೈಡ್ ಆಗಿದ್ವಿ. ಸೊ ಇಲ್ಲಿಗೆ ಬಂದ್ಬಿಟ್ಟು ನಾವು ಒಂದು 6-7 ವರ್ಷ ಆಗಿರ್ಬೋದು ಗೈಸ್ ಅಷ್ಟೇ. 6-7 ವರ್ಷ ಆಗಿದೆ. ಇದನ್ನು ನಮ್ಮ ಅಪ್ಪಾಜಿ ಕಟ್ಸಿರೋದು. ನಮ್ಮ ಅಪ್ಪಾಜಿ ಅವರು ಕೆಲಸ ಮಾಡೋ ದುಡ್ಡಿಂದ ಅವರು ಅಫ್ಕೋರ್ಸ್ ಸಾಲ ಮಾಡಿದ್ದಾರೆ. ಅದು ಮನೆ ಕಟ್ಟಬೇಕು ಅಂದರೆ ಈಗ ಯಾರೇ ಒಂದು ಮಿಡಲ್ ಕ್ಲಾಸ್ ಲೈಫಿಂದ ಒಂದು ಮನೆ ಕಟ್ಟಬೇಕು ಅಂದರೆ ಸಾಲ ಮಾಡದೆ ಅವ್ರ ದುಡ್ಡು ಹಿಡ್ಕೊಂಡು ಯಾರೂ ಕಟ್ಟೋಕ್ಕಾಗಲ್ಲ. ಸೊ ಹಂಗಾಗಿ ನಮ್ಮ ಅಪ್ಪಾಜಿನೂ ಈ ಮನೆ ಕಟ್ಟೋಕ್ಕೋಸ್ಕರ ಸಾಲ ಮಾಡಿದ್ದಾರೆ. ಸೊ ಮತ್ತು ನಮ್ಮ ಅಕ್ಕನ ಮದುವೆ ಕೂಡ ಮಾಡಿದ್ದಾರೆ. ಈ ಸಾಲ ಮಾಡಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಮನೇಲಿ ಏನು ಅನ್ಕೊತಾರೇನೋ ಗೊತ್ತಿಲ್ಲ. ಯಾಕಂದರೆ ಇರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ ಅಷ್ಟೇ. ಇರೋ ರಿಯಾಲಿಟಿನ ಹೇಳ್ಕೊಳೋದ್ರಲ್ಲಿ ನನಗೇನು ಡಿಫ್ರೆನ್ಸ್ ಅನಿಸಲ್ಲ ಗೈಸ್. ಸೊ ಅದಕ್ಕೋಸ್ಕರ ನಿಮ್ಮ ಮುಂದೆ ನನ್ನ ಲೈಫನ್ನು ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದಿರೋದು. ಸೊ ಸಾಲ ಇದೆ ಗೈಸ್, ಸಾಲ ಇದೆ, ಇನ್ನೂ ಇದೆ. ಮತ್ತು ನಮ್ಮ ಅಪ್ಪಾಜಿಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಇದೆ. ಹೆಂಗೆ ಅಂದರೆ ನಮ್ಮ ಸೆಕೆಂಡ್ನೇ ಅಕ್ಕ ಇದ್ದಾರಲ್ಲ, ಅವ್ರ ಮದುವೆನೂ ಕೂಡ ಮಾಡಬೇಕು. ಸೊ ಹಂಗಾಗಿ ಪಾಪ ಅವ್ರಿಗೆ ನಾನು ಈಗ LLB ಕಾಲೇಜಿಗೆ ಹೋದ ವರ್ಷನೇ ಸೇರ್ಬೋದಾಗಿತ್ತು. ಬಟ್ LLB ಅಂದರೆ ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ವರ್ಷಕ್ಕೆ. ಅವ್ರು ಈಗಿರೋ ಪರಿಸ್ಥಿತಿಲಿ ನಾನು ಅವ್ರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿ ಓದೋಕ್ಕೆ ನನಗಿಷ್ಟ ಇಲ್ಲ ಗೈಸ್. ಅಂದರೆ ನನ್ನ ದುಡ್ಡನ್ನು ನಾನೇ ದುಡ್ದು ನನ್ನ ಕಾಲೇಜ್ ಫೀಸ್ ಆಗಿರ್ಬೋದು, ನಂದು ಏನೇ ಖರ್ಚಾಗಿರ್ಬೋದು, ಎಲ್ಲದನ್ನು ನನ್ನ ಖರ್ಚನ್ನು ನಾನೇ ನೋಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಹೌದು ಅಫ್ಕೋರ್ಸ್ ಎಲ್ಲರೂ ದುಡ್ಡು ಮಾಡೋಕ್ಕೇ ಬರ್ತಾರೆ. ಬಟ್ ಒಬ್ಬೊಬ್ಬರು ಹೇಳ್ಕೊಳ್ಳಲ್ಲ, ಬಟ್ ಒಬ್ಬೊಬ್ಬರು ಹೇಳ್ಕೊತಾರೆ ಅಷ್ಟೇ. ಬಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ದುಡ್ಡು ಮಾಡೋಕ್ಕೆ ಬರೋದು, ಅದು ನಿಮಗೂ ಗೊತ್ತಿರುತ್ತೆ. ಸೊ ಹೌದು, ನಾನು ಕೂಡ ನನ್ನ ಒಂದು ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಪ್ಲ್ಯಾಟ್ಫಾರ್ಮಿಗೆ ಬರ್ತಾ ಇರೋದು. ಸೊ ನಾನು ಒಳ್ಳೆ ರೀತಿ ವೀಡಿಯೋ ಮಾಡಿ, ಒಳ್ಳೆ ಕಂಟೆಂಟ್ ಕೊಟ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಿ ನನ್ನ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಮುಖ್ಯ. ನೆಕ್ಸ್ಟು ನನ್ನ ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ ಇನ್ನೊಂದು 6-7 ಮಂತ್ಸ್ ಇದೆ ಅನಿಸುತ್ತೆ. ಸೊ ಅಷ್ಟರಲ್ಲಿ ನಾನು ಯೂಟ್ಯೂಬಿಂದ ಇನ್ಕಮ್ ಬರೋ ಥರ ಮಾಡ್ಕೊಂಡು ನನ್ನ ಕಾಲೇಜ್ ಫೀಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರತಿಯೊಂದೂ ನನ್ನ ಖರ್ಚನ್ನು ನಾನೇ ನೋಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಹಂಗೇ ಅರ್ನಿಂಗ್ಸ್ ಜಾಸ್ತಿ ಬಂದರೆ ನಾನು ಹೇಳ್ತಿರೋದಷ್ಟೇ, ಬರುತ್ತಾ ಇಲ್ವೋ ಗೊತ್ತಿಲ್ಲ. ಅರ್ನಿಂಗ್ಸ್ ಜಾಸ್ತಿ ಬಂದರೆ ನಮ್ಮ ಅಪ್ಪಾಜಿಗಾಗಿರ್ಬೋದು, ನಮ್ಮ ಅಮ್ಮಂಗಾಗಿರ್ಬೋದು, ನಾನು ಆ ದುಡ್ಡನ್ನು ಕೊಟ್ಟು ಮನೆಯಲ್ಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅನ್ನೋದೇ ನನ್ನ ಮೈಂಡಲ್ಲಿರೋದು. ಸೊ ಅದಕ್ಕೋಸ್ಕರ ಈ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದೀನಿ. ಸೊ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಗೈಸ್. ಅದಕ್ಕೋಸ್ಕರ ದಯವಿಟ್ಟು ನಮ್ಮಂಥವ್ರನ್ನ, ಹೊಸ ಕ್ರಿಯೇಟರ್ಸ್ನ ದಯವಿಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ. ಯಾಕೆ ಅಂದರೆ ಮಿಡಲ್ ಕ್ಲಾಸ್ ಲೈಫ್ ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿರುತ್ತೆ. ಸೊ ನಾನು ಒಂದು ಒಳ್ಳೆ ಗುಡ್ ಕಾಸ್ ಇಟ್ಕೊಂಡು, ಗುಡ್ ಇಂಟೆನ್ಷನ್ ಇಟ್ಕೊಂಡು ಮನೆಯವ್ರಿಗೆ ಹೆಲ್ಪ್ ಮಾಡಬೇಕು, ನಾನು ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದೀನಿ. ಸೊ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಮುಖ್ಯ ಗೈಸ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ನಾನು ಏನೂ ಮಾಡೋಕ್ಕಾಗಲ್ಲ. ಹೌದು, ದುಡ್ಡು ಕೂಡ ಬರಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ನೀವು ಕೊಡೋ ವ್ಯೂಸಿಂದ, ನೀವು ಮಾಡೋ ಶೇರಿಂದ ಖಂಡಿತವಾಗ್ಲೂ ಎಲ್ಲದೂ ಸಾಧ್ಯ ಆಗುತ್ತೆ ಗೈಸ್. ಸೊ ಅದಕ್ಕೋಸ್ಕರನೇ ಇನ್ನು ಮುಂದೆ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ಸೊ ಇದನ್ನು
ಅದನ್ನೆಲ್ಲ ನೀವು ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನನ್ನ ಲೈಫಲ್ಲಿ ನಾನು ಏನೇನು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಸಾಧಿಸೋಕ್ಕೆ ಆಗುತ್ತೆ ಗೈಸ್. ಅದೆಲ್ಲದೂ ನಿಮ್ಮಿಂದ ಸಾಧ್ಯ ಅಷ್ಟೇ. ಮತ್ತು ಇನ್ನೊಂದು ನಾನು ಮುಖ್ಯ ವಿಚಾರ ಹೇಳಬೇಕು ಅಂದರೆ, ನಾನು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಮನೆಯಲ್ಲೂ ಕೂಡ ನಾನು ಯಾರಿಗೂ ಹೇಳಿಲ್ಲ. ಬಟ್ ಹೌದು, ಈ ಮೈಕೆಲ್ಲ ತೊಗೊಂಡಿದ್ದೀನಿ. ಈ ಮೈಕೆಲ್ಲ ಹೆಂಗೆ ತೊಗೊಂಡಿದ್ದೀನಿ ಅಂದರೆ, ನಾನು ಈ ಟೈಮಲ್ಲಿ ಒಬ್ಬರು ವ್ಯಕ್ತಿನ ನಾನು ಖಂಡಿತವಾಗ್ಲೂ ಹೇಳಲೇಬೇಕು. ಬಟ್ ಇದು ಹೇಳಿದ್ರೆ ಸರಿನೋ ತಪ್ಪೋ ಅನ್ನೋ ಯೋಚನೆ ಮಾಡಲ್ಲ. ನನಗೆ ಅನಿಸಿದ್ದನ್ನು ನಾನು ಹೇಳ್ತೀನಿ ಗೈಸ್. ನನಗೆ ಯೂಟ್ಯೂಬಿಗೆ ಬರೋಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ಅಂದರೆ ನಮ್ಮ ಮಾಮ ಅಂದರೆ ನಮ್ಮ ಮೊದಲನೇ ಅಕ್ಕ ಇದ್ದಾರಲ್ಲ, ಅವ್ರ ಗಂಡ. ಸೊ ಅವರೇ ನನಗೆ ಸಪೋರ್ಟ್ ಮಾಡಿದ್ದು ಗೈಸ್. ನಾನು ಅವ್ರ ಹತ್ರನೇ ಹೇಳ್ಕೊಂಡಿದ್ದು, ನಾನು ಹಿಂಗೆ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅವ್ರ ಹತ್ರನೇ ಹೇಳಿದ್ದು ಗೈಸ್. ಸೊ ಅವರು ಒಂದೇ ಮಾತು ಹೇಳಿದ್ದು, ಹೌದಾ ಸರಿ, ನೀನು ಏನೇ ಮಾಡೋದಿದ್ರು ಮಾಡು, ಬಟ್ ಏನೇ ಕೆಲಸ ಮಾಡೋದಿದ್ರು ಒಂದು ಶ್ರದ್ಧೆಯಿಂದ ಮಾಡು, ಯಾವುದನ್ನು ಅರ್ಧಕ್ಕೆ ಬಿಡೋಕ್ಕೆ ಹೋಗ್ಬೇಡ, ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ ಹೇಳಿ, ಈ ಮೈಕ್ ಆಗಿರ್ಬೋದು, ನಾನು ಈಗ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಫೋನ್ ಆಗಿರ್ಬೋದು, ನಂದು ಆ್ಯಕ್ಚುಲಿ ಕರೋ ಡಿಸ್ಪ್ಲೇ. ಸೊ ಅದು ಹೊಡೆದೋಗಿತ್ತು ಕರೋ ಡಿಸ್ಪ್ಲೇ, ಅದು ಯೂಸ್ ಮಾಡ್ತಿರ್ಲಿಲ್ಲ. ನಾನೊಂದು ಹಳೆ ಫೋನ್ ಯೂಸ್ ಮಾಡ್ತಿದ್ದೆ ನಮ್ಮ ಅಮ್ಮಂದು. ಯಾಕಂದರೆ ಆ ಡಿಸ್ಪ್ಲೇ ಹಾಕ್ಸೋಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ, ಮನೆಯಲ್ಲೂ ಕೇಳೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಅದು ಹಂಗೆ ಬಿಟ್ಟು ಹಳೆ ಫೋನ್ ಯೂಸ್ ಮಾಡ್ತಿದ್ದೆ. ನಮ್ಮ ಮಾಮ ಕೇಳಿದ್ರು, ನಿನಗೇನು ಬೇಕಾಗುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಕೇಳಿದ್ರು. ನಾನು ನೇರವಾಗಿ ಹೇಳಿದೆ, ಈ ಥರ ನಂದು ಹಳೆ ಫೋನ್ ಇದೆಯಲ್ಲ, ಅದಕ್ಕೆ ಡಿಸ್ಪ್ಲೇ ಹಾಕ್ಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಆ ಫೋನಲ್ಲೇ ಕ್ಯಾಮ್ರಾ ಚೆನ್ನಾಗಿ ಬರುತ್ತೆ, ಸದ್ಯಕ್ಕೆ ಸಾಕು, ಆ ಫೋನಲ್ಲೇ ವೀಡಿಯೋಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದೆ. ಸೊ ನಮ್ಮ ಮಾಮ ಒಂದೇ ಮಾತು ಹೇಳಿದ್ದು, ನೀನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಆ ಡಿಸ್ಪ್ಲೇನ ನಾನೇ ಹಾಕ್ಸ್ಕೊಡ್ತೀನಿ, ನಿನಗೇನೇನು ಬೇಕು ನಾನೇ ಕೊಡಿಸ್ತೀನಿ ಅಂತ ಹೇಳಿ, ಈ ಮೈಕ್ ಕೂಡ ಅವ್ರು ಕೊಟ್ಟಿರೋ ದುಡ್ಡಿಂದನೇ ತೊಗೊಂಡಿರೋದು, ನನ್ನ ಫೋನಿಗೆ ಡಿಸ್ಪ್ಲೇನೂ ಕೂಡ ಅವ್ರು ಕೊಟ್ಟಿರೋ ದುಡ್ಡಿಂದನೇ ತೊಗೊಂಡಿರೋದು ಗೈಸ್. ಸೊ ಅವರು ಹೆಂಗೆ ಫೀಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಹೇಳಬೇಕು ಅನ್ನಿಸ್ತು, ಹೇಳ್ಕೊತಿದ್ದೀನಿ ಅಷ್ಟೇ. ಇನ್ಮೇಲಿಂದ ನಾನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ವೀಡಿಯೋಸ್ ಮಾಡಿ, ಬ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ಯಾಕೆಂದರೆ ಯೂಟ್ಯೂಬಲ್ಲಿ ಎಂತೆಂಥವ್ರು ಬೆಳೆದಿದ್ದಾರೆ ನಿಮಗೂ ಗೊತ್ತದು. ಸೊ ನಮ್ಮಂಥ ಹಳ್ಳಿ ಹುಡುಗರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಈಗ ನಮ್ಮ ಹತ್ರ ಇನ್ವೆಸ್ಟ್ ಮಾಡೋಕ್ಕೆ ಬೇರೆ ಯೂಟ್ಯೂಬರ್ಸ್ ಥರ ದುಡ್ಡಿರಲ್ಲ. ನಮಗೆ ಎಷ್ಟಾಗುತ್ತೋ ಆ ಥರನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಬಟ್ ಅದನ್ನೆಲ್ಲ ನೀವು ನೋಡಿ ವ್ಯೂಸ್ ಎಲ್ಲ ಚೆನ್ನಾಗಿ ಕೊಟ್ಟರೆ ನಿಮಗೂ ಗೊತ್ತಿರೋ ಥರ ಯೂಟ್ಯೂಬಿಂದ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಆ ದುಡ್ಡನ್ನೇ ನಾನು ಮತ್ತೆ ಯೂಟ್ಯೂಬಿಗೆ ವೀಡಿಯೋಸ್ಗಾಗಲಿ ಪ್ರತಿಯೊಂದಕ್ಕಾಗಲಿ ಯೂಸ್ ಮಾಡ್ಕೊತೀನಿ ಗೈಸ್. ಬಟ್ ಒಳ್ಳೆ ರೀತಿಯಲ್ಲೇ ಯೂಸ್ ಮಾಡ್ಕೊತೀನಿ. ನನ್ನ ಲೈಫ್ ಜರ್ನಿನ ಕಂಪ್ಲೀಟಾಗಿ ನಿಮಗೆ ತೋರಿಸ್ಬೇಕು ಅಂತಲೇ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದೀನಿ. ಸೊ ಅಷ್ಟೇ ಗೈಸ್. ನಾನು ಈ ವಿಡಿಯೋದಲ್ಲಿ ಹೆಂಗೆ ಮಾತಾಡಿದ್ದೀನಿ ಅಂತಲೂ ನನಗೆ ಐಡಿಯಾ ಇಲ್ಲ. ಒಂದು ಫ್ಲೋ ಅಲ್ಲಿ ನನಗೆ ಏನು ಅನಿಸುತ್ತೆ ಅದನ್ನು ಹೇಳ್ಕೊತೀನಿ. ಫಸ್ಟ್ ವಿಡಿಯೋ ದಯವಿಟ್ಟು ಯಾರು ಏನು ಅಂದ್ಕೊಬೇಡಿ, ಫಸ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ, ಇನ್ನೇನು ಕೇಳಲ್ಲ. ನೆಕ್ಸ್ಟ್ ನಾನು LLB ಕಂಪ್ಲೀಟ್ ಮಾಡಬೇಕು. LLB ಕಂಪ್ಲೀಟ್ ಮಾಡಿ ನನಗೆ ಲಾಯರ್ ಆಗಬೇಕು ಅಂತ ತುಂಬ ಆಸೆ ಗೈಸ್. ತುಂಬ ಅಂದರೆ ಅದರಲ್ಲಿರೋ ಪವರ್ ಆಗಿರ್ಬೋದು, ಒಂದು ಸೊಸೈಟಿಲಿ ಸಿಗೋ ರೆಸ್ಪೆಕ್ಟ್ ಆಗಿರ್ಬೋದು, ಅದನ್ನೆಲ್ಲ ನೋಡಿ ಅದರಲ್ಲಿ ಎಷ್ಟು ದುಡಿತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಲಾಯರ್ ಅನ್ನೋದೊಂದು ಟೈಟಲ್ ಇದೆಯಲ್ಲ, ಅದು ನನ್ನ ಹೆಸ್ರಿಗೆ ಬರಬೇಕು ಅನ್ನೋದು ನನಗೆ ಸಖತ್ ಆಸೆ. ನಮ್ಮ ಅಪ್ಪಾಜಿಗೂ ಅಷ್ಟೇ ನಾನು ಲಾಯರ್ ಆಗಬೇಕು ಅಂತ ತುಂಬ ಆಸೆ. ಬಟ್ ನಾನು ಹೇಳ್ದಂಗೆ ಗೈಸ್, ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಸಡನ್ನಾಗಿ ಕಾಲೇಜಿಗೆ ಸೇರೋಕ್ಕಾಗಲಿಲ್ಲ. ಪ್ರಾಬ್ಲಮ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಇಂಡಿಯನ್ ಫೈನಾನ್ಷಿಯಲ್ಲೇ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಆ್ಯಕ್ಚುಲಿ ನಾನು ಇದನ್ನು ಯಾರ ಹತ್ರನೂ ಹೇಳಿಲ್ಲ, ಈಗ ಹೇಳ್ತಾಯಿದ್ದೀನಿ ನಿಮ್ಮ ಮುಂದೆ. ನನಗೆ ಆ್ಯಕ್ಚುಲಿ ಪೊಲೀಸ್ ಆಗಬೇಕು ಅಂದ್ರೆ ತುಂಬ ಆಸೆ ಇತ್ತು ಗೈಸ್. ತುಂಬ ಅಂದರೆ ತುಂಬ ಆಸೆ ಇತ್ತು. ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಪೊಲೀಸ್ ಆಗಬೇಕು ಅಂತ. ಈಗಿರೋ ಕಾಂಪಿಟೇಷನಲ್ಲಿ ಕೋಚಿಂಗ್ ಹೋಗ್ದೇ ಐ ಥಿಂಕ್
ಅಂದರೆ ಕೋಚಿಂಗ್ ಹೋಗ್ದೇ ತುಂಬ ಜನ ಪಾಸ್ ಆಗಿದ್ದಾರೆ, ಪಾಸ್ ಆಗ್ತಾರೆ. ಬಟ್ ನನಗೇನೋ ಕೋಚಿಂಗ್ ಅಂದರೆ ಈಗ ಎಲ್ಲರೂ ಕೋಚಿಂಗ್ ಹೋಗಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಬಟ್ ನಾವು ಮನೇಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದು ಸ್ವಲ್ಪ ನನಗೆ ಯಾಕೋ ಕಷ್ಟ ಅನ್ನಿಸ್ತು. ಸೊ ಬಟ್ ನನಗೆ ತುಂಬ ಆಸೆ ಇತ್ತು ಪೊಲೀಸ್ ಆಗಬೇಕು ಅಂತ. ಬಟ್ ಕೋಚಿಂಗ್ ಹೋಗೋಕ್ಕಾಗಲಿಲ್ಲ, ಏನಿಲ್ಲ. ಸೊ ನಿಮಗೂ ಗೊತ್ತು ಕೋಚಿಂಗ್ ಅಂದರೆ, ಈಗೆಲ್ಲ ಕೋಚಿಂಗ್ ಅಂದರೆ ಎಷ್ಟು ಕಾಸ್ಟ್ಲಿ ಇದೆ ಅಂತ. 50,000 ಲಕ್ಷ ಈ ಥರನೇ ಇದೆ. ಸೊ ಅಷ್ಟೆಲ್ಲ ದುಡ್ಡು ಕೊಟ್ಟು ಹೋಗೋಕ್ಕಾಗಲಿಲ್ಲ. ಸೊ ಇರಲಿ, ನನ್ನ ಇನ್ನೊಂದು ಆಸೆ ಅಂದರೆ ಲಾಯರ್ ಆಗಬೇಕು ಅಂತ. ಸೊ ಅದನ್ನಾದರೂ ನಾನು ಕಂಪ್ಲೀಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ನಾನು ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ಒಳ್ಳೆ ಅರ್ನಿಂಗ್ಸ್ ಮಾಡಿ, ಒಳ್ಳೆ ಕಾಲೇಜಿಗೆ ಸೇರ್ಕೊಂಡು ನಾನು ಒಳ್ಳೆ ರೀತಿಯಲ್ಲಿ ನನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಗೈಸ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾನು ಇಲ್ಲಿ ಕೂತ್ಕೊಂಡು ಏನು ಹೇಳ್ತಿದ್ದೀನಿ ಅದು ಒಂದನ್ನು ಕೂಡ ನಾನು ಸಾಧನೆ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನನಗೂ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ನೋಡಿದಾಗ ನಾನು ಸ್ವಲ್ಪ ಒಂದು ಒಳ್ಳೆ ವ್ಯೂವರ್ಸ್ನ ಅರ್ನ್ ಮಾಡಬೇಕು, ಒಂದು ಸ್ವಲ್ಪ ಜನ ಪ್ರೀತಿ ಸಂಪಾದನೆ ಮಾಡಬೇಕು ಅಂತ ತುಂಬ ಆಸೆ ಗೈಸ್. ಸೊ ನಾನು ನಿಮ್ಮ ಹತ್ರ ಏನೂ ಕೇಳ್ತಿಲ್ಲ, ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮಗೂ ಗೊತ್ತಿರುತ್ತೆ ಯೂಟ್ಯೂಬ್ ಅಂದರೆ ಇವಾಗ ಮಾನಿಟೈಸೇಷನ್ ಆಗಬೇಕು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲೇಬೇಕು. ಸೊ 1000 ಸಬ್ಸ್ಕ್ರೈಬರ್ಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿರಿ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾನಿಟೈಸ್ ಆಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನಿಮ್ಮಿಂದ ಗೈಸ್ ಏನೇ ಆಗಬೇಕಂದ್ರೂ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಸಬ್ಸ್ಕ್ರೈಬ್ ಮಾಡಿ, ನೀವು ಶೇರ್ ಮಾಡಿ, ನನ್ನ ವೀಡಿಯೋಸ್ನ ನೋಡಿದ್ರೆ ಮಾತ್ರ ನಾನು ಇಲ್ಲಿ ಕೂತ್ಕೊಂಡು ಏನೇನು ಹೇಳಿದ್ದೀನಿ ಪ್ರತಿಯೊಂದನ್ನು ನಾನು ಮಾಡೋಕ್ಕಾಗೋದು. ಸೊ ಅದಕ್ಕೆ ಆದಷ್ಟು ಬೇಗ ಒಳ್ಳೊಳ್ಳೆ ವ್ಯೂಸ್ ಕೊಡಿ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು 4000 ಅವರ್ಸ್ ವಾಚ್ ಟೈಮ್ ಆದರೆ ಮಾನಿಟೈಸೇಷನ್ ಆಗುತ್ತೆ ಅಂತ ನಿಮಗೂ ಗೊತ್ತು. 4000 ಅವರ್ಸ್ ವಾಚ್ ಟೈಮ್ ಆದರೆ ಮಾನಿಟೈಸೇಷನ್ ಆಗುತ್ತೆ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ, ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗಲಿ ಅಂತ ಅನ್ಕೊತೀನಿ ಗೈಸ್. ಅದೆಲ್ಲದು ನಿಮ್ಮಿಂದನೇ ಸಾಧ್ಯ. ಸೊ ಬೇರೆ ಎಷ್ಟೋ ಯೂಟ್ಯೂಬರ್ಸಿಗೆ ಲಕ್ಷಾಂತರ ವ್ಯೂಸ್ ಇರುತ್ತೆ. ಸೊ ಅದೇ ಥರನೂ ನಾನು ನಾನು ಆಸೆ ಇಟ್ಕೊಂಡಿದ್ದೀನಿ, ನಾನು ಲಕ್ಷ ವ್ಯೂಸ್ ನೋಡಬೇಕು ಅಂತಲೇ ತುಂಬ ಆಸೆ ಇದೆ. ಸೊ ಅದು ಏನೇ ವ್ಯೂಸ್ ಬರೋದಿದ್ರೂ ಅದು ನಿಮ್ಮಿಂದನೇ. ನಿಮ್ಮ ಹತ್ರ ಇಷ್ಟೆಲ್ಲ ಕೇಳೋದ್ರಲ್ಲಿ ತಪ್ಪಿಲ್ಲ ಗೈಸ್, ಯಾಕಂದರೆ ನಿಮ್ಮಿಂದ ಮಾತ್ರ ನಾನು ಏನೇ ಅಂದ್ಕೊಂಡಿದ್ರು ಅದನ್ನು ಸಾಧ್ಯ ಮಾಡೋಕ್ಕಾಗೋದು ನಿಮ್ಮಿಂದ ಗೈಸ್. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಗೈಸ್ ಕೇಳ್ಕೊಳ್ಳೋದು. ಇನ್ನೂ ನನ್ನ ಲೈಫ್ ಬಗ್ಗೆ ಇನ್ನೂ ತುಂಬ ಹೇಳೋದಿದೆ, ಬಟ್ ಇದು ತುಂಬ ದೊಡ್ಡ ವಿಡಿಯೋ ಆಗುತ್ತೆ. ಇಷ್ಟೆಲ್ಲ ಪೇಷನ್ಸ್ ಇಟ್ಟು ಕೆಲವ್ರು ನೋಡ್ತಾರೆ, ಕೆಲವ್ರು ನೋಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್, ಅಷ್ಟೇ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ನನ್ನಂಥ ಮಿಡಲ್ ಕ್ಲಾಸ್ ಹುಡುಗನ ದಯವಿಟ್ಟು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಅವಕಾಶ ಮಾಡಿಕೊಡಿ ಬೆಳೆಯೋದಕ್ಕೆ. ಸೊ ಎಂತೆಂಥವ್ರು ಬೆಳೆದಿದ್ದಾರೆ, ಸೊ ನನಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ ಗೈಸ್. ನನ್ನ ಇಂಟ್ರೊಡಕ್ಷನ್ ಇಷ್ಟೇ. ಇನ್ನೂ ನನ್ನ ಬಗ್ಗೆ ಹೇಳೋದು ತುಂಬ ಇದೆ. ಹೋಗ್ತಾ ವೀಡಿಯೋಸಲ್ಲಿ ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್, ಯಾಕಂದರೆ ತುಂಬ ಲಾಂಗ್ ಆಗುತ್ತೆ, ನೋಡೋರ್ಗು ಕೂಡ ಆಲ್ಮೋಸ್ಟ್ ಬೋರ್ ಆಗುತ್ತೆ ಅನಿಸುತ್ತೆ. ನಾನು ಮಾತಾಡೋದಾಗಿರ್ಬೋದು, ನಾನು ಈ ಥರ ಒಂಥರ ಸೈಲೆಂಟಾಗಿ ಮಾತಾಡೋದಾಗಿರ್ಬೋದು, ಸ್ವಲ್ಪ ಡಲ್ಲಾಗಿ, ಅಂದರೆ ಸ್ಟಾರ್ಟಿಂಗ್ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಮಾತಾಡೋದು ನೋಡಿ ತುಂಬ ಜನಕ್ಕೆ ಬೋರ್ ಅನಿಸ್ಬೋದು. ಇವ್ನು ಏನು ಗುರು ಒಂಥರ ಸಪ್ಪೆ ಥರ ವೀಡಿಯೋ ಮಾಡ್ತಾನೆ ಅಂತ ಅನಿಸಿರ್ಬೋದು. ಸೊ ಇದು ನನ್ನ ಫಸ್ಟ್ ವೀಡಿಯೋ ಗೈಸ್. ನಾನು ಸ್ವಲ್ಪ ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ ಫಸ್ಟ್ ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಭಯ ಆಗ್ತಿರುತ್ತೆ ಅಂತ. ನೀವು ಸಪೋರ್ಟ್ ಮಾಡ್ತಾ ಹೋದರೆ ಹೋಗ್ತಾ ಎಲ್ಲದೂ ಸರಿಯಾಗುತ್ತೆ ಗೈಸ್. ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ನನಗೆ ಮೋಟಿವ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಗೈಸ್ ಸಾಕು, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆಯಲ್ಲೋ ನನಗೆ ಗೊತ್ತಿಲ್ಲ. ಸೊ ಇಷ್ಟ ಆಗಿರಲಿ ಬಿಡಲಿ,
ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗೈಸ್. ನೀವಾಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಯಾರ್ಯಾರು ಇರ್ತಾರೋ ಅವರಿಗೂ ಹೇಳಿ. ಸೊ ನಿಮ್ಮಲ್ಲೇ ನಾನೊಬ್ಬ ಅಂದ್ಕೊಂಡು, ಯಾರೋ ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಮನೆ ಹುಡುಗ ಅಂದ್ಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ, ಇನ್ನೇನು ಕೇಳಲ್ಲ. ಥ್ಯಾಂಕ್ ಯು ಗೈಸ್. ಕೊನೆವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್. ಇದೇ ಥರ ಮುಂದೆನೂ ನೋಡ್ತಾ ಹೋಗಿ, ಬೆಳೆಸ್ತಾ ಹೋಗಿ ಅಂತ ಕೇಳ್ಕೊತೀನಿ ಗೈಸ್, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.